ನಾವಿಲ್ಲಿ ಗಮನಿಸಬೇಕಾದುದು ಏನು ವಿಷಯ ಅಂದ್ರೆ ಇದು ಕುಂದಾಪುರದಲ್ಲಿ ಸೌಜನ್ಯಳ ಪರ ಧ್ವನಿ ಎತ್ತಿರುವುದು ಸ್ನೇಹಿತರೆ. ಎಲ್ಲಾ ಕಡೆ ಅಂದ್ರೆ ಒಂದು ಪ್ರದೇಶದಲ್ಲಿ ಮಾತ್ರ ಜನರು ಸೌಜನ್ಯಳ ಪರ ಹಾಗೂ ನಿರಪರಾಧಿ ಸಂತೋಷ್ ರಾವ್ ಪರವಾಗಿ ಧ್ವನಿಯನ್ನ ಎತ್ತಿದ್ರೆ ಓಕೆ, ಆ ಭಾಗದ ಅಷ್ಟು ಜನ ಮಾತ್ರ ಮಾತನಾಡುತ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಈಗ ಇತ್ತೀಚೆಗೆ ಸುಳ್ಯದಲ್ಲಿ ಬೃಹತ್ತಾದ ಜನಸಾಗರವೇ ಸೇರಿ ಧ್ವನಿಯನ್ನ ಎತ್ತಿದ್ರು. ಈ ವಿಡಿಯೋವನ್ನ ಗಮನಿಸುವುದಾದ್ರೆ ಕುಂದಾಪುರದಲ್ಲಿ ಸೇರಿದ ಜನರನ್ನ ನೋಡಿದ್ರೆ ಮುಂದೆ ಈ ಹೋರಾಟ ಎಲ್ಲಿಗೆ ತಲುಪುತ್ತದೆ ಅಂತ ಊಹಿಸಲಿಕ್ಕೂ ಸಾಧ್ಯವಿಲ್ಲ. ಹೀಗೆ ಎಲ್ಲಾ ಜನರು ಈ ಪ್ರಕರಣಕ್ಕೆ ಸರಿಯಾದ ತಾರ್ಕಿಕ ಅಂತ್ಯ ಸಿಕ್ಕರೆ ನಮಗೆ ಸತ್ಯ, ನ್ಯಾಯ, ನಂಬಿಕೆಗೆ ಗಟ್ಟಿಯಾದ ಬಲ ಬಂದಂತಾಗುವುದು ಅಂತ ಹೋರಾಟವನ್ನ ಮಾಡ್ತಾ ಇದ್ರು ಕೂಡ ಉಬರಡ್ಕ, ಮಿತ್ತೂರು ಈ ಸೌಜನ್ಯ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಆಗಸ್ಟ್ 8, 2023 ಅಂತಿಕಲ್ನಿಂದ ಸುಳ್ಯದವರೆಗೆ ಬೃಹತ್ತಾದಂತಹ ಪ್ರತಿಭಟನೆ ನಡೆಯುತ್ತದೆ ಸ್ನೇಹಿತರೆ. ಒಂತೆ ಸಮಯ ಸತ್ಯಯೋಗ ಪ್ರಾರಂಭ నేను ಪೂರ ನಿಗಲು ತೂವರೆಲ್ಲ ನಮ್ಮ ಪೂರ ಈ ಸತ್ಯಯುಗ ತೂವರೆಂಡು ಆ ಸತ್ಯಯುಗದ ಒಂಜಿ ಭಾಗ ಒಂದು ಯಾನು ಬಂಟೆ ಉಪ್ಪು, ಬಿಲ್ಲವೇ ಉಪ್ಪು, ಒಕ್ಕಲಿಗೆ ಉಪ್ಪು, ದಲಿತೆ ಉಪ್ಪು, ದೀನೆ ಉಪ್ಪು, ಬಡವೆ ಉಪ್ಪು, ಮಲ್ಲಾಯ ಉಪ್ಪು ಮಾತೆರ್ಲ ಒಟ್ಟುಗು ಪನ್ಪುಣಂಚಿ ತಿರು ನಂಬುದು ಪೋಯಂದಂಡ ಮಾತ್ರ ದಾಯ ಪಂಡಂದಂಡ ಬರ್ಪುಣ ಕೆಲವೇ ಸಮಯಡು ಸತ್ಯಯುಗ ಪ್ರಾರಂಭ ಆಪುಂಡು. ನನ್ನ ಮಗಳ ನೆನಪು ಬೇರೆ ಏನಿಲ್ಲ. ನನ್ನ ಮಗಳು ಎಷ್ಟು ತಾಯಿ ನನ್ನ ಅಮ್ಮ ಅಂತ ಕರೆದಿದ್ದಲ್ಲ ಆ ದಿವಸದಲ್ಲಿ. ಅಲ್ಲ ನನ್ನ ಮಗುವನ್ನು ಹಿಡ್ಕೊಂಡು ಹೋಗ ನಾನು ಸತ್ಯ ಅನ್ನುವಂಥದ್ದು ಮನಸ್ಸು ಕೂಡ ಅಲ್ಲ, ಜೀವಂತ ಇದ್ದಿಲ್ಲ ಅನ್ನುವಂಥ ನನಗೆ ತುಂಬಾನೇ ನೋವಾಗ್ತದೆ. ಇದರಲ್ಲಿ ಸತ್ಯ ಇಲ್ಲದೆ ಹೋರಾಟ ಮಾಡ್ಲಿಕ್ಕೆ ಆಗ್ತದ? ಇದರಲ್ಲಿ ಸತ್ಯ ಇಲ್ಲದೆ ಹೋರಾಟ ಮಾಡ್ಲಿಕ್ಕೆ ಆಗ್ತದ? ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ನಮ್ಮನ್ನು ರಸ್ತೆಗೆ ಇಳಿಲಿಕ್ಕೆ ಬಿಡ್ತಾರ? ಕಳೆದ 11 ವರ್ಷದಿಂದ ನಾನು ಜೀವಂತವಾಗಿ ಸಮಾಧಿಯಾಗಿ ಹೋಗ್ತಿದ್ದೆ. ಯಾಕೆ ಅಣ್ಣಪ್ಪ ಸ್ವಾಮಿ ನನ್ನ ಬಾಯಿ ಮುಚ್ಚಿಸಲಿಲ್ಲ? ಈಗ ಏನು ಈ ಸೌಜನ್ಯಳಿಗಾದ ಅತ್ಯಾಚಾರ ಕೊಲೆಯ ಪ್ರಕರಣದಂತೆ ದಿಲ್ಲಿಯಲ್ಲಿ 2012 ಡಿಸೆಂಬರ್ 16ರಂದು ನಡೆದ ನಿರ್ಭಯ ಪ್ರಕರಣವು ಸುಮಾರು 7 ವರ್ಷದ ನಂತರ ಅಂದರೆ 2020 ಜನವರಿಯಂದು ಪ್ರಕರಣಕ್ಕೆ ಸರಿಯಾದ ನ್ಯಾಯ ಸಿಕ್ಕಿ ಕಾನೂನು ನಂಬಿಕೆಗೆ ಗಟ್ಟಿಯಾದ ಬಲ ಸಿಕ್ಕುವಂತಾಗಿತ್ತು ಸ್ನೇಹಿತರೆ. ಏನು ನಿರ್ಭಯಳ ತಾಯಿ ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡುತ್ತಿರುವಾಗ ಅವರ ಆ ಹೋರಾಟದ ಹಾದಿಯನ್ನು ನೋಡಿದಾಗ ಈಗ ಸೌಜನ್ಯಳ ತಾಯಿಯವರಿಗಾಗಲಿ ಸೌಜನ್ಯಳ ಪರವಾಗಿ ಹೋರಾಟ ಮಾಡುತ್ತಿರುವವರಿಗಾಗಲಿ ಆಗುತ್ತಿರುವ ಅನುಭವಗಳೇ ಅಂದು ನಿರ್ಭಯಳ ತಾಯಿಗೆ ಆಗಿತ್ತು ಸ್ನೇಹಿತರೆ. ನೀವು ಫಂಡ್ ತಗೊಳ್ತಾ ಇದ್ದೀರಾ, ನಿಮಗೇನು ಕಡಿಮೆ, ನೀವು ಪ್ರಚಾರ ಮಾಡಿಕೊಳ್ತಾ ಇದ್ದೀರಾ, ಹೀಗೆ ಇಲ್ಲ ಸಲ್ಲದ ಆರೋಪಗಳನ್ನ ನಿರ್ಭಯಳ ತಾಯಿಗೂ ಕೂಡ ಆರೋಪ ಮಾಡ್ತಾ ಇದ್ರು ಸ್ನೇಹಿತರೆ. ಏನು ನಿರ್ಭಯಳ ಅತ್ಯಾಚಾರ ಆದ ನಂತರ ಅವಳನ್ನ ಉಳಿಸಿಕೊಳ್ಳಲು ಆ ತಾಯಿ ಆಸ್ಪತ್ರೆಗೆ ಸೇರಿಸಿದ್ರು. ಸುಮಾರು 10 ರಿಂದ 12 ದಿವಸಗಳ ಕಾಲ ಚಿಕಿತ್ಸೆಯನ್ನ ನೀಡಿದ್ರು. ಆ ಸಂದರ್ಭದಲ್ಲಿ ತಾಯಿಗೆ ನಿರ್ಭಯಳು ಕುಡಿಯಲು ನೀರು, ತಿನ್ನಲು ಏನಾದ್ರೂ ಆಹಾರ ಕೇಳ್ತಾ ಇದ್ಲಂತೆ. ಆದರೆ ಚಿಕಿತ್ಸೆಗೆ ಪೂರಕವಾಗಿ ಅದು ಯಾವುದನ್ನು ಕೊಡಲಾಗದ ಪರಿಸ್ಥಿತಿಯಲ್ಲಿ ಆ ತಾಯಿ ಇದ್ರಂತೆ. ಇಷ್ಟೆಲ್ಲ ನೋವಿನ ನಡುವಿನಲ್ಲಿಯೂ ನಿರ್ಭಯಳನ್ನ ತಾಯಿಗೆ ಉಳಿಸಿಕೊಳ್ಳಲು ಆಗಿರಲಿಲ್ಲ ಸ್ನೇಹಿತರೆ. ಆದರೆ ಸತ್ಯ, ನ್ಯಾಯ, ನಂಬಿಕೆಯನ್ನ ಗಟ್ಟಿಯಾಗಿ ನಂಬಿದ್ದ ಆ ತಾಯಿಗೆ ಕಾನೂನು ಹಾಗೂ ಮಾಧ್ಯಮಗಳಿಂದಾಗಿ ತನ್ನ ಮಗಳಿಗಾದ ನೋವನ್ನು ಗುಣಪಡಿಸಿಕೊಳ್ಳಲಾಗದಿದ್ದರೂ ಅವಳಿಗೆ ಸರಿಯಾದ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ನಿರ್ಭಯಳ ತಾಯಿಯ ಕಷ್ಟಕ್ಕೆ ಫಲ ಸಿಕ್ಕಂತೆ ಆಯಿತು ಸ್ನೇಹಿತರೆ. ಇಲ್ಲಿ ನಾವು ಒಂದು ಗಮನಿಸಬೇಕಾದ ಅಂಶವೆಂದರೆ ತನ್ನ ಮಗಳಿಗಾದ ನೋವಿನ ನಡುವಿನಲ್ಲಿಯೂ ನಿರ್ಭಯಳ ತಾಯಿ ಸೌಜನ್ಯಳ ತಾಯಿಯ ಜೊತೆಗೆ ಹಾಗೂ ಸೌಜನ್ಯಳ ಪರ ಹೋರಾಟಗಾರರ ಜೊತೆಯಾಗಿ ನ್ಯಾಯದ ಪರವಾಗಿ ನಾನಿರುವೆ ಎಂದು ಒಂದು ಹೆಣ್ಣು ಇನ್ನೊಂದು ಹೆಣ್ಣಿನ ಕಣ್ಣೀರ ಕೂಗಿಗೆ ಧ್ವನಿಯಾಗುವಾಗ ನಾವೆಲ್ಲರೂ ಅವರ ಜೊತೆಯಲ್ಲಿ ನ್ಯಾಯದ ಪರವಾಗಿ ನಿಲ್ಲಲೇಬೇಕಾಗುವುದು ಸ್ನೇಹಿತರೆ. ಅಮ್ಮ ಎಂಕ್ಲೆ ಇರ್ನ ಮಗಳಿನ ಪಿರಗುಣತ ಕೊರುವ ಪನ್ಪುಣಂಚಿನ ನಂಬಿಕೆ ನಂಜಿ ಆ ಇರ್ನ ಗರ್ಭೋಡು ಕುಡೊಂಜಿ ಜನ್ಮೋಡು ಇರ್ನ ಚಾವಡಿಡಿ ಆ ಬಾಲಿಗೆ ತುಟಿಲ್ ಪಾರ್ದ ಮಾನದು ಆ ಸೌಜನ್ಯ ಪನ್ಪುಣ ಬಾಲಿಗ ಜಾ ಇಲ್ಲ ತುಟಿಲ್ ಪಾಡ್ನ ದಿನನು ದೇವಿರು ಕೊರಡಂದು ಈತ ಮಾತ್ರ ಎಂಕುಲು ನಟ್ಟುಳಿ ಈತ ಮಾತ್ರ ನಟ್ಟುಳಿ ಎಂಕುಲಿ ಸಮಾಜೋಡು ತೂತನಂಚಿನ ಸೌಜನ್ಯನ ಅಪ್ಪೆ 11 ವರ್ಷೋಡು ತನ್ನ ಸೆರಂಗಡಿ ಬಲತ ಸೆರಂಗಡಿ ಕನ ನೀರ್ನು వచ్చిದೆ ಕಾಯ್ನಿಕ್ಕೆ 11ನೇ ವರ್ಷ 11 ವರ್ಷ ಪನ್ಪುನೆಕ್ಲ ತನ್ನ ತುಳುನಾಡದ ದೈವಾರಾಧನೆ 16 ವರ್ಷ ಪನ್ಪುನೆಕ್ಲ ಐನನೇ ಮಾತೊಂಡು ತುಂಬ ಪನ್ಪ್ಯಾನ್ ಅಪಗಂಡ ಇನ್ನು ಇಂಚಿನ ಮಂತೊಂದು ಪುನಾಗ ಈ ಬೆತೆ ಬೇತೆ ನಮೂನೆದ ಈ ಲೋಕಾಪಮಾನ ಲೋಕದ ಒಂಜಿ ಬೆತೆಮಾನದ ಹಿಂಸೆಲೆ ನಿಯತೆ ಮಹೇಶನ್ಯ ಅನುಭವ ಅಂತು ಪೇರೆ ಒಂಜಿ ಪೊನ್ನನೊಟ್ಟಿಗೆ ಒಂಜಿ ಪೊನ್ನನ ಇತ್ತರೊಂಜಿ ಕ್ರೂರ ಬಲಿಯಾಯಿನಂಚಿನ ಒಂಜಿ ಬಾಲಕ್ಕೆ ಅತನ ಆ ಒಂಜಿ ಇಲ್ಲಡೆ ಪೋದು ಯಾನು ಪಲಾಯನ ಸ್ಥಾನಡುಂತದು ನಿಕ್ಲೆ ಒಂಜಿ ನ್ಯಾಯದ ಶಿಕ್ಷೆನಿ ಕೇರ್ನಲ್ಪಯಾನ್ ಸಾಕಾರ ಮನ್ಪಯಾನ್ ಕೊರೋನಾ ತಪ್ಪಾಯಿನಿ ಇನಿ ಮಹೇಶನ್ನೇ ಪ್ರತಿಭಟನೆ ನ್ಯಾಯ ತಿಕ್ಕಿನಡೆ ಮುಟ್ಟ ಉಂತುಜಿ ಸುಮಾರು ನಮೂನೆಯ ದಬ್ಬಾಳಿಕೆಯಿಂದ ಆ ಒಂದು ಪ್ರಕರಣವನ್ನು ಮುಚ್ಚಿಡಲು ಪ್ರಯತ್ನ ಮಾಡಲಾಗಿದೆ. ಪುನಃ ತಿಮರೋಡಿಯವರ ಒಂದು ಮಾರ್ಗದರ್ಶನದಿಂದ ಆ ಒಂದು
ಪ್ರಕರಣವನ್ನು ನಾವು ಮುಕ್ತವಾಗಿ ಚರ್ಚಿಸಬೇಕು, ಅದಕ್ಕೆ ಬೇಕಾದಂತಹ ನ್ಯಾಯವನ್ನು ಒದಗಿಸಿಕೊಡಬೇಕು, ಆ ಮನೆಯವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಎನ್ನುವ ವಿಶೇಷ ಉದ್ದೇಶದೊಂದಿಗೆ ಎಲ್ಲ ಅಭಿಮಾನಿ ಬಳಗದವರನ್ನು ಒಟ್ಟು ಮಾಡಿಕೊಂಡು ಕುಕ್ಕುಂದೂರಿನಲ್ಲಿ ಒಂದು ಮಹಾಸಭೆಯನ್ನು ಮಾಡುವವರಿದ್ದಾರೆ. ಅದರ ಪೂರ್ವಭಾವಿಯಾಗಿ ಧನಿಗಳ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು, ಧನಿಗಳೇ ತಾವೇ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು, ಅದಕ್ಕೆ ಬೇಕಾದಂತಹ ಸರ್ವ ವ್ಯವಸ್ಥೆ, ಸೂಕ್ತ ವ್ಯವಸ್ಥೆ, ಸರ್ವ ಮಾರ್ಗದರ್ಶನ ತಮ್ಮಿಂದಲೇ ಆಗಬೇಕು ಎನ್ನುವಂತಹ ವಿಶೇಷ ಪ್ರಾರ್ಥನೆಯನ್ನು ಇಟ್ಟದ್ದು. ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಬದಿಗೊತ್ತಿ ಅವಳಿಗೆ ಒಂದು ನ್ಯಾಯ ಸಿಗಬೇಕು, ಅವರ ಮನೆಯವರಿಗೆ ಒಂದು ನ್ಯಾಯ ಸಿಗಬೇಕು ಎನ್ನುವ ಉದ್ದೇಶದಿಂದ ಈ ಚರ್ಚಾಕೂಟದಲ್ಲಿ ಭಾಗವಹಿಸುವ ಮೊದಲು ಪಡತಿರುಪತಿ ಶ್ರೀನಿವಾಸ ದೇವರ, ವೆಂಕಟರಮಣ ದೇವರ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಅನುಮತಿಯನ್ನು ಕೋರ್ತಾ ಇದ್ದಾರೆ. ಶ್ರೀದೇವರ ಪೂರ್ಣ ಅನುಗ್ರಹ, ಪೂರ್ಣ ಮಾರ್ಗದರ್ಶನ ಆ ವಿಷಯದಲ್ಲಿ ಬೇಕು ಎನ್ನುವಂತಹ ಪ್ರಾರ್ಥನೆಯನ್ನು ನಡೆಯಲ್ಲಿ ನಿಂತು ಮಾಡುತ್ತಾ ಇದ್ದಾರೆ. ಹೋರಾಟ ಎದಕ್ಕಿದು? ಸೌಜನ್ಯಳ ನ್ಯಾಯದ ಸಲುವಾಗಿ. ನಮ್ಮ ಉದ್ದೇಶ ಏನು? ಬರ್ಬರವಾಗಿ ಕೊಲೆ ಆದಂತಹ, ಅಮಾನುಷವಾಗಿ ಅತ್ಯಾಚಾರ ಆದಂತಹ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು. ಅದರ ಜೊತೆಗೆ ಇನ್ನೂ ಈ ನೇತ್ರಾವತಿ ತೀರದಲ್ಲಿ ಆದಂತಹ ಅನೇಕ ಸರಣಿ ಅತ್ಯಾಚಾರ, ಸರಣಿ ಕೊಲೆ, ಅದರಲ್ಲಿ ಬಲಿಯಾದಂತಹ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋದು ಇದೊಂದು ಹೋರಾಟ. ಸಾರ್ವಜನಿಕರು ನನಗೆ ಹೊಡೆದು ಪೊಲೀಸರು ಕೈ ಕೊಟ್ಟು, ಪೊಲೀಸರು ನನಗೆ ಕಾಲಿಗೆ ಬರ ಸಹಿ ತೆಕ್ಕೊಂಡು ಸರಿಯಾಗಿ ಹೊಡೆದು, ಪೊಲೀಸರು ಹೊಡೆದ ಕಾರಣದಿಂದ ಹಲ್ಲುಗಳು, ದವಡೆಗಳೆಲ್ಲ ಪ್ರತ್ಯೇಕವಾಗಿ ಹೊಡೆದಿದ್ದು, ಆ ಪ್ರಕರಣಕ್ಕೂ ನನಗೆ ಯಾವುದೇ ಸಂಬಂಧಗಳಿಲ್ಲ. ಹಾಯ್ ನಮಸ್ಕಾರ ಸ್ನೇಹಿತರೆ, ಸುಮಾರು 11 ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿ ಸುಮಾರು 6 ವರ್ಷಗಳ ಕಾಲ ಜೈಲಿನಲ್ಲಿ ಅತ್ಯಂತ ದೊಡ್ಡ ಪ್ರಕರಣದಲ್ಲಿ ಅಪರಾಧವೇ ಮಾಡದಿದ್ದರೂ ಇವರೇ ಅಪರಾಧಿ ಎಂದು ಹಿಡಿದುಕೊಟ್ಟು ಎಲ್ಲಾ ಶಿಕ್ಷೆಯನ್ನ ಅನುಭವಿಸಿ ಕೊನೆಗೆ ಸತ್ಯ, ನ್ಯಾಯ, ನಂಬಿಕೆಯ ಬಲದಿಂದ ಅಪರಾಧವೇ ಮಾಡದ ಪ್ರಕರಣದಲ್ಲಿ ಒಬ್ಬ ಶಿಕ್ಷೆಯನ್ನ ಅನುಭವಿಸಿದರೂ ಕೂಡ ಕೊನೆಯಲ್ಲಿ ದೈವಿ ಶಕ್ತಿಯ ಬಲದಿಂದ ಎಂಬಂತೆ ನಿರಪರಾಧಿಯಾಗಿ ಹೊರಬಂದಂತಹ ಸಂತೋಷ್ ರಾವ್ ಅವರು ಈಗ ಒಂದು ಮುಖ್ಯವಾದ ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ಸತ್ಯ ಸ್ನೇಹಿತರೆ, ಯಾರೇ ಆಗಲಿ ಒಬ್ಬರನ್ನು ಅಪರಾಧಿ ಎಂದು ಕರೆದುಕೊಂಡು ಹೋದಾಗ ಸಮಾಜ ಅದನ್ನ ಅಪರಾಧಿಯೇ ಆಗಿರಬಹುದು ಎಂದು ನಂಬುವುದು ಸಹಜ. ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ನಿರಪರಾಧಿಯಾದಂತಹ ಸಂತೋಷ್ ರಾವ್ ಅವರನ್ನ ಅಪರಾಧಿ ಎಂದು ಬಿಂಬಿಸುವ ಸಲುವಾಗಿ ಅವರನ್ನ ಪೊಲೀಸರಿಗೆ ಹಿಡಿದುಕೊಟ್ಟವರು ಯಾರು, ಯಾಕೆ ಎನ್ನುವುದು ದೊಡ್ಡ ಪ್ರಶ್ನೆ ಸ್ನೇಹಿತರೆ. ನಾನು ಸತ್ಯವನ್ನು ಅರಿಯಬೇಕು ಅನ್ನೋ ಆಕಾಂಕ್ಷೆ ಎಲ್ಲಿವರೆಗೆ ಪ್ರಪಂಚದಲ್ಲಿ ಇದೆಯೋ ಅಲ್ಲಿವರೆಗೆ ಧರ್ಮಗಳು ಉಳಿಯುತ್ತೆ. ಸತ್ಯಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗುವುದನ್ನ, ಆ ಪ್ರವೃತ್ತಿಗಳನ್ನ ಜನರಲ್ಲಿ ಬೆಳೆಸುವುದರ ಮೂಲಕ ಇಷ್ಟೇ ಧರ್ಮಕ್ಕೆ ಉಳಿಬೇಕಾದ. ಯಾರು ಏನೇ ಹೇಳಲಿ, ಒಂದು ಹೆಣ್ಣಿನ ಅಷ್ಟೊಂದು ದೊಡ್ಡ ಪ್ರಕರಣಕ್ಕೆ ನೈಜ ನ್ಯಾಯಕ್ಕೋಸ್ಕರ ಹೋರಾಟವು ನ್ಯಾಯ ಸಿಗುವವರೆಗೆ ಆಗ್ತಾನೇ ಇರಬೇಕು. ಅದರಿಂದಾಗಿ ಅಂತಹ ಪ್ರಕರಣಗಳು ಮುಂದೆ ಮರುಕಳಿಸದಂತಾಗಲಿ ಅನ್ನುವುದೇ ನಮ್ಮೆಲ್ಲರ ಉದ್ದೇಶ ಅಲ್ವಾ? ನೀವೇನು ಹೇಳ್ತೀರಾ? ಕಾಮೆಂಟ್ ಮಾಡಿ.